ಒಂದು ವರ್ಡ್ ನಿಮ್ಮ ಶಾರ್ಟ್ ಮೂವಿ ಸ್ಟೋರಿ ಬಿಲ್ಡ್ ಮಾಡೋದಕ್ಕೆ ಐಡಿಯಾ ಕೊಡ್ಬೋದು, ನಂಬ್ತೀರಾ? ಹಾಯ್, ನಾನು ನಿಮ್ಮ ಕಿನಿಶ್. ಈ ಒಂದು ವಿಡಿಯೋ ಮೂಲಕ ದಿ ಲಾಸ್ಟ್ ಕಾಲ್ ನನ್ನ ಮೈಕ್ರೋ ಮೂವಿಯ ಸ್ಕ್ರಿಪ್ಟ್, ಸ್ಟೋರಿ ಬೋರ್ಡ್ ಆ್ಯಂಡ್ ಫೈನಲ್ ಕಟ್ವರೆಗಿನ ಜರ್ನಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕಂತಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿ ಪ್ರೊಸೆಸ್. ಇದೆಲ್ಲ ಶುರುವಾಗಿದ್ದು ಒಂದೇ ಒಂದು ವರ್ಡಿಂದ. ತುಂಬ ಕನ್ಫ್ಯೂಷನ್ಸ್ ಆದಮೇಲೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಸೊ ನನ್ನ ಬಳಿ ಹೋಗಿ ನಾನು ಹೆಲ್ಪ್ ಕೇಳಿದೆ. ಸ್ವಲ್ಪ ಕಾನ್ವರ್ಸೇಷನ್ಸ್ ಆದಮೇಲೆ ಅವನು ಕೆಲವೊಂದು ಐಡಿಯಾ ಕೊಟ್ಟ. ಇನ್ಫ್ಯಾಕ್ಟ್ ಸ್ಕ್ರಿಪ್ಟ್ನ ದಾನ ಮಾಡ್ದ. ಅದಾದಮೇಲೆ ನಾನು ಸೆಲ್ಟೆಕ್ಸ್ ಓಪನ್ ಮಾಡಿ ದಾನ ಮಾಡಿದ ಸ್ಕ್ರಿಪ್ಟ್ನ ಬಾರೋ ಮಾಡಿದ ಸ್ಕ್ರಿಪ್ಟ್ನ ಸೆಲ್ಟೆಕ್ಸ್ಗೆ ಇಂಪೋರ್ಟ್ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಟಿಂಕರಿಂಗ್ ಆಲ್ಟರಿಂಗ್ ಮಾಡಿದ ಮೇಲೆ ನನ್ನ ಸ್ಕ್ರಿಪ್ಟ್ ಮುಗೀತು. ಒನ್ಸ್ ಸ್ಕ್ರಿಪ್ಟ್ ಮುಗಿದ ಮೇಲೆ ಸ್ಕ್ರಿಪ್ಟ್ನ ಸ್ಟೋರಿ ಬೋರ್ಡ್ ಮೂಲಕ ವಿಜುವಲ್ಸ್ ರೂಪಿಗೆ ತರೋದಕ್ಕೆ ಸುಲಭವಾಯಿತು. ಜೊತೆಗೆ ಕ್ಯಾಮ್ರಾ ಮತ್ತು ಲೈಟಿಂಗ್ ಪ್ಲೇಸ್ಮೆಂಟ್ಗೆ ಸುಲಭವಾಯಿತು. ಅದಲ್ಲದೆ ನಾನು ನನ್ನ ಕೈಯಾರೆ ಬರೆದ ಸ್ಕೆಚಸ್ನಿಂದ ಒಂದು ಸೀನ್ ಹೇಗೆ ಬರ್ಬೋದು ಅಂತ ತಿಳಿದುಕೊಳ್ಳೋದಕ್ಕೆ ನನಗೆ ತುಂಬ ಹೆಲ್ಪ್ ಆಯಿತು. ಆದರೆ ಯಾವುದು ಕೂಡ ಮ್ಯಾಟ್ರ್ ಆಗಲ್ಲ ಇನ್ಮೇಲೆ. ಆಫ್ಟರ್ 2 days ಆಫ್ ಶೂಟಿಂಗ್ ಆ್ಯಂಡ್ ಎಡಿಟಿಂಗ್ ಮುಗಿದ್ಮೇಲೆ ಇಟ್ಸ್ ಆಲ್ ಕೇಮ್ ಟುಗೆದರ್. ನನ್ನ ಅರ್ಲಿ ಸ್ಕೆಚಸ್ ಸಹಾಯದಿಂದ ಸ್ಟೋರಿ ಬೋರ್ಡ್ ಮಾಡಲು ಸುಲಭವಾಯಿತು. ಜೊತೆಗೆ ಈ ಒಂದು ಸ್ಟೋರಿ ಬೋರ್ಡ್ ಫೈನಲಿ ಬಿಕಮ್ ಮೈ ಫಸ್ಟ್ ಮೈಕ್ರೋ ಮೂವಿ. ಮೇಕಿಂಗ್ ಆಫ್ ದಿ ಲಾಸ್ಟ್ ಕಾಲ್ ನನಗೆ ತುಂಬ ಕಲಿಸಿದೆ. ಇದರಲ್ಲ ಒಂಚೂರಾದರೂ ಕಲಿಸಿದೆ. ಎಸ್ಪೆಷಲಿ ಲೈಟಿಂಗ್, ಎವ್ರಿ ಮಿಸ್ಟೇಕ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಮೇಕಿಂಗ್ನ ಇನ್ನೂ ಸ್ಟ್ರಾಂಗ್ ಮಾಡಿದೆ. ಇದರಿಂದ ನಾನು ನಿಮಗೆ ಏನು ಹೇಳ್ತೀನಿ ಅಂತಂದರೆ, ನೀವೇನಾದರೂ ನಿಮ್ಮ ಸ್ವಂತ ಕತೆ ಮಾಡ್ತೀರಾ ಅಂತಂದರೆ ಜಸ್ಟ್ ಸ್ಟಾರ್ಟ್ ಇಸ್ ಸ್ಮಾಲ್. ಪ್ಲಾನಲ್ಲಿ ದ್ವಂದ್ವ ಬೇಡ, ಜಸ್ಟ್ ಮೇಕ್ ಇಟ್ ಹ್ಯಾಪನ್.